ಸೊ ಇವಾಗ ಒಂದೊಂದೇ ವಸ್ತು ನೋಡ್ಕೊಂಡು ಹೋಗೋಣ. ಸೊ ನಾವು ಇಲ್ಲಿವರೆಗೂ ನೋಡಿದ್ರಲ್ಲ, ಇಲ್ಲಿವರೆಗೂ ನೋಡಿದ್ದು ಇಟ್ಸ್ ಅ ಫ್ಯಾಕ್ಟ್, ನಾಟ್ ಫಿಕ್ಷನ್. ಅಂದರೆ ಇದು ಸತ್ಯ, ಕಾಲ್ಪನಿಕ ಅಲ್ಲ. ನಾನೇನೋ ಇಲ್ಲಿ ಡ್ರಾಯಿಂಗ್ ಮಾಡಿದ್ದಲ್ಲ, ಇಲ್ಲೇನೋ ನಂಬರ್ ಟೈಪ್ ಮಾಡಿದ್ದಲ್ಲ, ನಿಜ. ಏನು ಕಂಪ್ಯೂಟ್ರಲ್ಲಿ ತೋರಿಸ್ದೆ ಅಷ್ಟೇ. ಇವಾಗ ನೀವು ಕಂಪ್ಯೂಟ್ರಲ್ಲಿ ನೋಡ್ತಿರೋ, ಮೊಬೈಲಲ್ಲಿ ನೋಡ್ತಿರೋ ಈ ಕಾರ್ಯಕ್ರಮನ, ಅದ್ರ ಒಳಗಡೆನೇ ಮಾರ್ಕೆಟ್ ಅಷ್ಟೇ. ಇಷ್ಟೇ ಮಾರ್ಕೆಟ್. ನಂಬರ್ ನೋಡಿ ಎಷ್ಟು ಹೆಂಗೆ ಕಲರ್ 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 ಹೆಂಗೆ ಸೂಪರ್ ಅಲ್ಲ. ಬಟ್ ನೋಡಿದ್ದಷ್ಟು ಸತ್ಯ, ಯಾವುದು ಸುಳ್ಳಿಲ್ಲ. ಬಟ್ ಅದರಲ್ಲಿ ನಿಮಗೆ ಫುಲ್ ಬೇಕಾ, ಎಷ್ಟು ಬೇಕೋ ಅನ್ನೋ ಡಿಸಿಷನ್ ಎಲ್ಲ ಬೇರೆ ಇದೆ. ಮುಂದಿನ ಕಾರ್ಯಕ್ರಮದಲ್ಲಿ ಅದೆಲ್ಲ ಬರುತ್ತೆ. ಸೊ ಈ ಥರ ಇರ್ಬೇಕಾದ್ರೆ ಏನು ಪೇಪರಲ್ಲಿ ಆ್ಯಡ್ ಹಾಕೋ ಅಷ್ಟೊಂದು ಜನ ಬಂದರು, ಅಷ್ಟೊಂದು ಇನ್ಕಮ್ ಬಂತು ನೋಡಿ. ಇಷ್ಟು ಇನ್ವೆಸ್ಟ್ಮೆಂಟ್, ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ಗೆ ಅಂತ. ಬಟ್ಟು ಈ ಸ್ಟಾಕ್ ಮಾರ್ಕೆಟಲ್ಲಿ ಏನಪ್ಪ ಅಂದರೆ, ನೀವು ಲಾಭ ಪಡೀತೀರಾ ಅಂದರೆ ನೀವು ಗೈನ್ ಮಾಡ್ತೀರಾ ಅಂದರೆ ಒಬ್ಬ ಯಾರೋ ಕಳ್ಕೊಳ್ತಾ ಇರ್ತಾನೆ. ಏನು ಮಾಡೋಕ್ಕಾಗ, ಯಾರು ಅಂತ ಗೊತ್ತಾಗಲ್ಲ. ನೀವು ಹೋಗಿ ಗೊತ್ತಿದ್ದು ಇವನ ಹತ್ರ ದುಡ್ಡಿದೆ ಅಂತ ತಲೆ ಹೊಡೆದು ತೊಗೊಂಬರೋಂಥದ್ದಲ್ಲ. ಇದು ವ್ಯಾಪಾರನೇ. ತಿಳುವಳಿಕೆ ಇಲ್ಲದೆ ಇರೋನು ಕಳ್ಕೊಳ್ತಾ ಇರ್ತಾನೆ, ತಿಳುವಳಿಕೆ ಇರೋನು ಅದನ್ನು ದುಡ್ಕೊಳ್ತಾ ಇರ್ತಾನೆ. ನೀವು ತಿಳುವಳಿಕೆ ಇರೋರಾಗಬೇಕಾ ಇಲ್ಲ ತಿಳುವಳಿಕೆ ಇಲ್ಲದೇ ಇರೋರಾಗಬೇಕಾ ಅನ್ನೋದು ಡಿಸೈಡ್ ಮಾಡೋದು ಇಲ್ಲೇ. ಅಷ್ಟೊಂದು ದುಡ್ಡು ಬಂತಲ್ಲ, ಯಾರು ಕೊಟ್ಟರು? ಅಷ್ಟೊಂದು ಒಂದು ದಿನಕ್ಕೆ ಇಷ್ಟೊಂದು ದುಡ್ಡು ಬಂತಲ್ಲ, ಯಾರು ಕೊಟ್ಟರು? ಬೇರೆಯವರೇ. ಏನು ಗೌರ್ಮೆಂಟ್ ತೊಗೊಬಂದು ಅಲ್ಲಿ ಇಟ್ಕೊಟ್ಬಿಟ್ಟು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಆಮೇಲೆ ನಾನು ಒಂದು ಹೇಳ್ತಾನೆ ಬಂದೆ, ಮಂಗನ ಥರ ಜಂಪ್ ಆಗೋದು ಏನಕ್ಕೆ ಅಂದರೆ ದುಡ್ಡು. ಈ ಪ್ರೋಗ್ರಾಮೆಲ್ಲ ನೋಡೋಕ್ಕೆ 4 ದಿನ ಕೂತ್ಕೊಂಡ್ಬಿಟ್ಟು ಆ 4 ದಿನದಲ್ಲಿ ಎಷ್ಟು ಬಂದುಬಿಡ್ಬೋದು, ಒಂದು ದಿನಕ್ಕೆ ಎಷ್ಟು ಬಂತು ಅಂದರೆ ಅಲ್ವಾ? ಒಂದು ದಿನಕ್ಕೆ ಆ ಥರ ಪಟ್ಟು ಜಂಪ್ ಆಗೋದು, ಕೊನೆಗೆ ನೀವು ಏನು ಜೀವನ ಮಾಡೋಕ್ಕಾಗದೆ ಹೋಗ್ಬಿಡುತ್ತೆ. ನಾವು ಸಾವಿನ ಹಾಸಿಗೆ ಮೇಲೆ ಹೋಗಿ ಮನ್ಕೊಂಡಾಗ ಅರ್ಥ ಆಗೋವಂಥ ಬಿಸ್ನೆಸ್ ಯಾವುದು ಮಾಡಬಾರ್ದು. ಈಗಲೇ ಅರ್ಥ ಆಗಬೇಕು, ಈಗಲೇ. ಆವಾಗ ಅರ್ಥ ಆದರೆ ಬಿಟ್ರಿ ಮುಗಿದೋಗ್ಬಿಟ್ಟಿರುತ್ತೆ ಲೈಫು. ಒಂದು ಎಕ್ಸಾಂಪಲ್ ನಂದು, ಒಂದು 2006, 2007, 2008 ಆ ಥರ ಟೈಮಲ್ಲಿ ವರ್ಕ್ಶಾಪ್ ಮಾಡ್ತಿದ್ದೆ. ಅಪ್ ಟು 2012, 2011ವರೆಗೂ ನಾನು ಮಾಡ್ತಿದ್ದೆ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಮಾಡ್ತಾಯಿದ್ರು. ಅಲ್ಲಿ ನನಗಾಗಿದ್ದ ಅನುಭವ ಒಂದು ಹೇಳ್ತೀನಿ. ಇದೇ ಒಂದು ಏನಪ್ಪ ಅಂದರೆ, ಡೈರೆಕ್ಟಾಗಿ ವರ್ಕ್ಶಾಪ್ ಒಂದು 50 ಜನ, 60 ಜನ, 100 ಜನ ಇರೋರು ವರ್ಕ್ಶಾಪಲ್ಲಿ. ಅವ್ರಿಗೆ ಸ್ಟಾರ್ಟಿಂಗಲ್ಲಿ ವರ್ಕ್ಶಾಪ್ ಸ್ಟಾರ್ಟ್ ಆಗುವಾಗ ಅವ್ರಿಗೆ ತುಂಬ ಈಸಿಯಾಗಿ ಒಂದು ಕ್ಲಾರಿಟಿ ಕೊಡೋಣ ಅನ್ನೋ ವರ್ಕ್ಶಾಪ್ದು ಟ್ರೈನಿಂಗ್ ಡಿಸೈನ್ ನಾವಾಗೆಲ್ಲ ಮಾಡಿದ್ದೀನಿ. ವರ್ಕ್ಶಾಪು, ಟ್ರೈನಿಂಗು, ಏನೋ ಪರ್ನೆಲ್ಲ ಮಾಡಿದ್ದೀನಿ. ಬುದ್ಧಿ ಇಲ್ಲ, ಏನು ಮಾಡೋಕ್ಕಾಗುತ್ತೆ. ವಯಸ್ಸು ಆಗ್ತಾ ತಾನೇ ಬುದ್ಧಿ ಕಲಿಬೇಕು. ತಿಳುವಳಿಕೆ ಬಂದ್ರೇ ಬುದ್ಧಿ ಕಲಿಯೋಕ್ಕಾಗೋದು. ಸೊ ಅಲ್ಲಿ ಸ್ಟಾರ್ಟ್ ಮಾಡಿ ಒಂದು 10ರಿಂದ 15 ನಿಮಿಷದಲ್ಲಿ ಒಂದು ಈಸಿಯಾಗಿ ಹೆಂಗೆ ಬರುತ್ತೆ ಮನಿ. ಯಾಕೆಂದರೆ ಅವಾಗ ನಾನು ಹೇಳ್ತಾ ಇದ್ದಿದ್ದು, ವರ್ಷದಲ್ಲಿ 100% ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಗ್ಯಾರಂಟಿ ಬರುತ್ತೆ ಅನ್ನೋದು ಹೇಳ್ಬಿಡ್ತಿದ್ದೆ. ಅದನ್ನು ಇಟ್ಕೊಂಡು ಎಲ್ಲರೂ ಜಾಯ್ನ್ ಆಗೋರು. ಜಾಯ್ನ್ ಆಗಿದ ತಕ್ಷಣ ಬಂದು 10-15 ನಿಮಿಷದಲ್ಲಿ ನೋಡಿ ಹಿಂಗೆ ಬರುತ್ತೆ ಅಂತ ಕ್ಲಾರಿಫೈ ಮಾಡಿಬಿಡ್ತಿದ್ದೆ. ಫುಲ್ ಖುಷಿ ಆಗ್ಬಿಡೋರು. ನಾನು ಮಾತಾಡ್ತಾನೇ ಇರ್ತಿದ್ದೆ, ಇನ್ನು ಮುಗಿಸ್ತಾ ಇರಲಿಲ್ಲ. ಇವಾಗ ಮಾತಾಡ್ತಾ ಇರಲಿಲ್ಲ, ಈ ಕಾರ್ಯಕ್ರಮ ಮುಗ್ದಿಲ್ಲ, ಇವಾಗ ತಾನೇ ಶುರುವಾಗಿರೋದು. ಮೊದಲನೇ ಹೆಜ್ಜೆಯಲ್ಲಿ ಇದ್ದೀವಿ ನಾವು. ಸೊ ಆ ಥರ ಮೊದಲನೇ ಹೆಜ್ಜೆಯಲ್ಲಿ ಇದ್ದೆ. ಮುಗಿಯೋಕ್ಕೆ ಮುಂಚೆನೇ ಸ್ವಲ್ಪ ಜನ ಎಲ್ಲೋ ಎದ್ದೋಗೋರು. ನಾನೆಲ್ಲೋ ರೆಸ್ಟ್ ರೂಮ್ಗೆ ಹೋಗ್ತಾರೆ. ಅದೇ ರೆಸ್ಟ್ ಅಂದರೆ ರೆಸ್ಟ್ ತೊಗೊಳಕ್ಕಲ್ಲ, ರೆಸ್ಟ್ ರೂಮ್ ಅಂತಾರೆ ಎಲ್ಲ, ಏನೋ ಸ್ವಲ್ಪ ಗೊತ್ತಿಲ್ಲ ನನಗೆ. ಸೊ ಅದೇ ಶೌಚಾಲಯ ಅಂತಾರಲ್ಲ, ಅಲ್ಲಿಗೆ ಹೋಗ್ತಾರೆ ಇಲ್ಲ ಅಂತ ಹಂಗೆ ಅಂದ್ಕೊಂಡ್ರೆ, ಅಷ್ಟರಲ್ಲಿ ಹೋಗಿ ಶನಿವಾರ ಭಾನುವಾರ ನಾನು ವರ್ಕ್ಶಾಪ್ಗಳು ಮಾಡ್ತಾಯಿದ್ದು. ಡೈನಾಮಿಕ್ ಸಿಸ್ಟಮ್ ಅನ್ನೋ ಒಂದು ಸಾಫ್ಟ್ವೇರ್ ಮಾಡಿದ್ದೆ, ಅದ್ರ ಮೇಲೆ ವರ್ಕ್ಶಾಪ್ ಮಾಡ್ತಾಯಿದ್ದು. ಕರೆಕ್ಟಾಗಿ ಹೋಗಿ ಆಚೆ ಹೋಗ್ಬಿಟ್ಟು ಡೀಲರ್ ಅಂದರೆ ಸ್ಟಾಕ್ ಬ್ರೋಕಿಂಗಲ್ಲಿ ಡೀಲರ್ ಅಂದರೆ ನಮ್ಮ ಪರವಾಗಿ ಆರ್ಡ್ರ್ ಹಾಕೋರು. ಅವ್ರನ್ನ ಅಪಾಯಿಂಟ್ ಮಾಡಿ ಇಟ್ಕೊಂಡಿರ್ತೀರಿ. ಅವ್ರು ಮಾಡ್ತಾ ಇರೋದು ಬಿಸ್ನೆಸ್. ಅವ್ರು ಬಂದು ಸ್ಟಾಫ್ ಎಂಪ್ಲಾಯೀಸ್ ಅಂತಾರೆ. ಅವ್ರಿಗೆಲ್ಲ ಸ್ಯಾಲ್ರಿ ಕೊಟ್ಟು ಅವ್ರಿಗೆ ಎಜುಕೇಷನ್ ಬೇಕು ಅದೆಲ್ಲ ಇದ್ದವ್ರಿಗೆ ಸೇರಿಸ್ಕೊಂಡು ಮಾಡ್ತಾಯಿರ್ತಾರೆ. ಅವ್ರ ಜೊತೆ ನಾವು ಟ್ರೇಡ್ ಮಾಡೋದಕ್ಕೆ ಏನು ಮಾಡ್ಬೋದು, ಫೋನ್ ಮಾಡಿ ನಾವು ನಮ್ಮದು ಬೈಸಲ್ಲಿ ನಾವೇ ಮಾಡಿಲ್ಲಾರ ಅವರೇ ನಮ್ಮ ಪರವಾಗಿ ಮಾಡ್ತಾರೆ. ಅವ್ರಿಗೆ ಫೋನ್ ಮಾಡಿಬಿಟ್ಟು ಮಂಡೇ ಮಾರ್ಕೆಟ್ ಓಪನ್ ಆಗ್ತಾಯಿದ್ದಂಗೆ ಇದನ್ನು ಬೈ ಮಾಡು ಅಂತ ಹೇಳ್ಬಿಡೋರು ಅಂತ. ಅಂದರೆ ಪೂರ್ತಿಯಾಗಿ ಚೆಕ್ ಮಾಡೇ ಇಲ್ಲ ಈ ರಂಬೆನ. ಆ ಥರ. ಆಮೇಲೆ ಸ್ವಲ್ಪ ಜನ ಕಾಫಿ ಟೈಮಲ್ಲಿ, ಸ್ವಲ್ಪ ಜನ ಊಟದ ಟೈಮಲ್ಲಿ
ಹೋಗ್ಬಿಟ್ಟು ಈ ಥರ ತಪ್ಪುಗಳು ಮಾಡ್ಬಿಡೋರು. ಎಲ್ಲರೂ ಅಲ್ಲ, ಸ್ವಲ್ಪ ಜನ. ಆಮೇಲೆ ಇನ್ನೂ ಏನು ಮ್ಯಾಕ್ಸಿಮಮ್ ಪೀಪಲ್ ಏನು ಮಾಡೋರು, ಮ್ಯಾಕ್ಸಿಮಮ್ ಅಂದರೆ ಕಂಪ್ಲೀಟ್ ತಿಳುವಳಿಕೆ ಇರಬೇಕು ಅಂತ ತಿಳ್ಕೊಂಡಿರೋರು ಏನು ಮಾಡೋರು, ಎಲ್ಲ ತಿಳ್ಕೊಂಡ್ಮೇಲೆ ಯಾವಾಗ ಮಾಡಬೇಕು ಅನ್ನೋದನ್ನು ಕ್ಲಾರಿಫೈ ಮಾಡಿಕೊಂಡು ಮಾಡೋರು. ಇವರು ಇನ್ನಷ್ಟು ಶುರುವೇ ಆಗಿಲ್ಲ, ಆವಾಗಲೇ ಹೋಗಿ ಮಾಡಿಬಿಟ್ರು. ಆ ಥರ ಏನಕ್ಕೆ ಹೇಳಿ, ದುಡ್ಡು, ಮನಿ ಮನಿ ಮನಿ. ಸೊ ಅವು ಅಂಥ ಮಂಗ ಮೈಂಡು. ಏನು ಮಾಡೋಕ್ಕಾಗಲ್ಲ. ನನ್ನ ಫ್ಯಾಮ್ಲಿಯವರು ಹಂಗೆ ಹೇಳೋಕ್ಕೂ ಇಲ್ಲ. ನೀವು ಯಾರನ್ನು ಅಂಥವ್ರು ನೋಡ್ತಾ ಇದ್ರೆ, ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ನಲ್ಲ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬಿಡಿ ಅಷ್ಟೇ. ನೀವು ಹೇಳ್ದಂಗೆ ಆಗುತ್ತೆ ನನಗೆ ಮಂಗ ಅಂತ. ಸೊ ಆ ಥರ ಮಾಡಿದವ್ರು ಮಾತ್ರ ಸುಮಾರು ಜನ ಮಾರ್ಕೆಟಲ್ಲೆಲ್ಲ ಉಳ್ಕೊಳ್ಳೋದು, ಜೀವನದಲ್ಲೇ ಸರಿಯಾಗಿ ಉಳ್ಕೊಳ್ಳೋಕ್ಕಾಗಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್. ಯಾಕಂದರೆ ಈ ಸೆಮಿನಾರ್ ಅನ್ನೋ ಒಂದು ಹೆಸರಲ್ಲಿ ಲಕ್ಷಾಂತರ ಜನ ನೋಡಿದ್ದೀನಿ. ನಮ್ಮ ಮೆಂಬರ್ಸ್ ಅಂದರೆ ಬೇರೆ ಬಿಸ್ನೆಸ್ಸಲ್ಲಿ ಕ್ಲೈಂಟು ಪಾಯಿಂಟು ಅಂತಾರಲ್ಲ, ಆ ಥರ ಮೆಂಬರ್ಸ್ ಅಲ್ಲಿ ಸಾವಿರಾರು ಜನ ಇದ್ದಾರೆ. ಅಷ್ಟು ಜನದಲ್ಲಿ ಸುಮಾರು ಜನ ನೋಡಿದ್ದೀನಿ, ಅಯ್ಯೋ ಹಿಂಗೆ ಮಾಡ್ಕೊಂಬಿಟ್ರಲ್ಲಪ್ಪ. ಯಾಕೆ ಅಂದರೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಸಾಕು, ಅದು ಒಂದರಲ್ಲಿ ಇಷ್ಟಿಷ್ಟು ಬರ್ತಾಯಿದೆ. ಈ ಅಪ್ಪ ಏನು ವರ್ಷಕ್ಕೆಲ್ಲ 100% ಅಂತಾನೆ ನೋಡಿದ್ರೆ 4 ದಿನಕ್ಕೆ ಬರ್ತಾಯಿದೆ. ಸ್ಟಾಕ್ ಮಾರ್ಕೆಟ್ ಪೊಟೆನ್ಷಿಯಲ್ ಅದೇ, ಆದರೆ ಅದ್ರ ಒಳಗಡೆ ಆ ಪೊಟೆನ್ಷಿಯಲ್ ನಿಧಿ ಇದೆ. ನಾಗರಾವ್ ಇದೆಯಾ ಅಲ್ಲಿ? ಅದು ಖಚಿತ ಇಲ್ವಾ? ನೋಡ್ಕೊಂಡೇ ತಾನೇ ನಿಧಿ ಕೈ ಹಾಕಬೇಕು. ಇದೆ ಅಂತಲೇ ಇಟ್ಕೊಳ್ಳೋಣ. ಈ ಕಾಲದಲ್ಲಿ ಎಲ್ಲಿದೆಯೋ ನನಗೂ ಗೊತ್ತಿಲ್ಲ. ಆ ಥರ ಏನೇನು ತೊಂದರೆ ಬರುತ್ತೆ ಬರಲ್ಲ ಅಂತ ಕಂಪ್ಲೀಟಾಗಿ ತಿಳುವಳಿಕೆ ತಗೊಂಡು ಮುಂದಕ್ಕೆ ಹೋದರೆ ನಾವೆಲ್ಲರೂ ಮನುಷ್ಯರಾಗ್ತೀವಿ. ಇಲ್ಲಾಂದ್ರೆ ಏನಾಗ್ತೀವಿ? ಗೊತ್ತಾಗೋಯ್ತಾ? ಸೂಪರ್.